ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ಇವತ್ತು ಒಂದು ಚಾಲೆಂಜ್ ತಗೊಂಡಿದ್ದೀವಿ. ಯಾರ್ಯಾರು ಅಂದರೆ ನಾನು ಮತ್ತು ನನ್ನ ಮಗಳು ಒಂದು ನೈಟು ಕಾರಲ್ಲಿ ಮಲ್ಕೊಳ್ಳೋ ಅಂಥ ಚಾಲೆಂಜು. ಈಗ ಟೈಮು 10:30, ಊಟ ಗೀಟ ಎಲ್ಲ ಮುಗೀತು, ಬಂದು ಮಲ್ಕೊಂಡಿದ್ದೀವಿ. ಇಲ್ಲೆಲ್ಲ ಕವರ್ ಮಾಡಿದ್ದೀವಿ, ಅಲ್ಲೂ ಕವರ್ ಮಾಡಿದ್ದೀವಿ. ಸ್ವಲ್ಪ ಕಿಟಕಿ ಓಪನ್ ಮಾಡಿದ್ದೀವಿ, ಗಾಳಿ ಗೀಡಿ ಆಡಲಿ ಅಂತ. ನೋಡಬೇಕು ಯಾವ ಥರ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ನನಗೂ ಕಣ್ಣು ಉರಿತಾ ಇದೆ. ಬೆಳಗ್ಗೆ ಒಂದು ಡೆಕೋರೇಷನ್ಗೆ ಹೋಗಿದೆ, ಅದು ಮುಗಿಸ್ಕೊ ಬಂದ ನಂತರ ಫುಲ್ ಕಣ್ಣು ಉರಿತಾ ಇದೆ. ಈ ಬಲೂನ್ದು ಡಸ್ಟ್ ಇರುತ್ತಲ್ಲ, ಆ ಡಸ್ಟ್ ಎಲ್ಲ ಕಣ್ಣಿಗೆ ಬಿದ್ದಿರುತ್ತೆ. ಎಷ್ಟು ವಾಶ್ ಮಾಡಿದ್ರು ಹೋಗಿರಲ್ಲ. ಈಗ ಮಲ್ಕೋತೀವಿ, ನೋಡೋಣ ಬೆಳಗ್ಗೆ ಎದ್ದೆ ಯಾವ ಥರ ಮಧ್ಯೆ ಎದ್ದೇಳ್ತೀವ ಇಲ್ಲ ಕಂಟಿನ್ಯೂಸ್ ಹಂಗೆ ಮಲ್ಕೋತೀವ ಗೊತ್ತಿಲ್ಲ. ಗೈಸ್ ಟೈಮ್ 12:30, ಒಳ್ಳೆ ನಿದ್ದೆ ಬಂದದ. ನನ್ನ ಮಗಳಂತೂ 10:30 ಅಂದರೆ 5 ನಿಮಿಷಕ್ಕೆ ಮನಿಕಬಿಟ್ಲು. ಅವಳು ನಿದ್ದೆ ಬಂದು ಆಡ್ಸಿದ್ಲು, ಅದಕ್ಕೆ ಅವಳು ಮನಿಕಬಿಟ್ಲು. ನಾನು ಕಣ್ಣು ಉರಿತಿತ್ತಲ್ಲ, ನಾನು ಮಲ್ಕೊಂಡೆ. ಬಟ್ ಈಗ ಲೈಟಾಗಿ ಒಂದೊಂದು ಸೊಳ್ಳೆ ಬೇರೆ ಕಚ್ತೈತೆ. ಗೈಸ್ ಟೈಮ್ 1:30, ಯಾವ ಥರ ಮನ್ಗೌಡ ನೋಡಿ. ಸರಿ, ಒಳ್ಳೆ ನಿದ್ದೆ ಬರ್ತದ ಮಾತ್ರ. ಈಗೇನೋ ಸೌಂಡ್ ಆಯ್ತು ನಮ್ಮ ಪರಿ, ಅದಕ್ಕೆ ಎದ್ದೆ. ಬಾಗಿಲು ತೆಗೆದು ಬಿಟ್ಲ ಅಂತ, ಅದ್ರ ಬಟ್ ಏನೂ ಇಲ್ಲ. ಗೈಸ್ ಹೆವಿ ಕಷ್ಟ ಅದ. ಮೈಕೈ ಎಲ್ಲ ನೋವು, ಕಾಲೆಲ್ಲ ನೋವು ಬಂದ್ಬಿಟ್ಟವ. ನಿದ್ದೆ ಸರಿಯಾಗಿ ಆಯ್ತೇ ಇಲ್ಲ. ಇಲ್ಲಿ ಭಯಂಕರ ಕೈ ಕಾಲೆಲ್ಲ ನೋಯ್ತಾವ, ಜಾಗ ಇಲ್ಲದೆ. ಗೈಸ್ ಫೈನಲಿ ಚಾಲೆಂಜ್ನ ಕಂಪ್ಲೀಟ್ ಮಾಡೋದು. ಟೈಮ್ ಬಂದು 5:40. ಸರಿಯಾಗಿ ನಿದ್ದೆ ಆಗಿಲ್ಲ, ಮೈಕೈ ಎಲ್ಲ ನೋಯ್ತಾವ. ಮತ್ತೆ ಹೋಗಿ ಮನೇಲಿ ಹೋಗಿ ಮಲ್ಕೋಬೇಕು, ಹಂಗಾದ್ರೆ ಸಮಾಧಾನ. ಇಲ್ಲಾಂದರೆ ಆಗಲ್ಲ, ಮೈಕೈ ಎಲ್ಲ ನೋವು ಬಂದ್ಬಿಟ್ಟವ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1,000 ಕಂಪ್ಲೀಟ್ ಮಾಡಿ.